ಹಲೋ ಎವ್ರಿವನ್, ಇದು ಬುಧವಾರದ ವ್ಲಾಗ್. ಇವತ್ತು ನಮ್ಮನೆ ಗಾರೆ ಕೆಲಸದವರಿಗೆ ನಾನ್ ವೆಜ್ ಮಾಡಬೇಕಾಗಿತ್ತು, ಚಿಕನ್ ಬಿರಿಯಾನಿ. ಯಾಕೆಂದರೆ ಇವತ್ತು ಕಾಂಕ್ರೀಟ್ ಇರೋದ್ರಿಂದ ಅವರಿಗೆ ನಾನ್ ವೆಜ್ ಅಡುಗೆ ಅಂದರೆ ಇದು ಒಂಥರ RCC ಥರನೇ ಅಲ್ವಾ, RCC ಹಾಕೋ ಥರನೇ ಅಲ್ವಾ. ಸೊ ಹಾಗಾಗಿ ಅವರಿಗೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಫ್ಯಾಮಿಲಿಲಿ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇತ್ತು ಅಂತ ಹೇಳಿ ಎಲ್ಲರೂ ಕೂಡ ಹೋಗಿದ್ರು. ನನ್ನ ಹಸ್ಬೆಂಡು ಈರುಳ್ಳಿ ಎಲ್ಲ ಆ ಥರ ಕಟ್ ಮಾಡಿಕೊಟ್ರು. ಇನ್ನು ನನ್ನ ಫ್ರೆಂಡ್ಗೂ ಕೂಡ ಕಾಲ್ ಮಾಡಿದ್ದೆ, ಈ ಥರ ನಾನು ಒಬ್ಬಳೇ ಇದ್ದೀನಿ ಬಾ ಅಂತೇಳಿ. ಅವಳು ಕೂಡ ಬಂದು ನನಗೆ ಹೆಲ್ಪ್ ಮಾಡಿಕೊಟ್ಲು. ಆ್ಯಂಡ್ ನಾನಿದು ಫಸ್ಟ್ ಟೈಮ್ ಇಷ್ಟೊಂದು ಕ್ವಾಂಟಿಟಿಲಿ ಮಾಡ್ತಾ ಇರೋದು. ನನಗೆ ತುಂಬಾ ಭಯ ಇತ್ತು, ಹೇಗಾಗುತ್ತೋ ಏನೋ ಅಂತೇಳಿ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಕ್ರೆಡಿಟ್ಸು ನನ್ನ ಹಸ್ಬೆಂಡಿಗೆ ಹೋಗಬೇಕಾಗಿರೋದು. ಯಾಕಂದರೆ ನಾನು ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಅವರೇ ಕಾರಣ. ಬಿಫೋರ್ ನಮ್ಮ ಮ್ಯಾರೇಜ್ ನನಗೆ ಒಂದು ಸಣ್ಣ ಈರುಳ್ಳಿ ಕೂಡ ಹೆಚ್ಚೋದಕ್ಕೆ ಬರ್ತಾ ಇರಲಿಲ್ಲ. ಅವರೇ ನನಗೆ ಎಲ್ಲ ಎಯಿಂದ ಝೆಡ್ವರೆಗೂ ಕಲಿಸ್ಕೊಟ್ಟಿದ್ದು ಈ ಅಡುಗೆ ವಿಚಾರದಲ್ಲಿ. ಬಟ್ ಇವಾಗೇನಾದರೂ ಒಂದು ಸ್ವಲ್ಪ ಏನಾದರೂ ಮಾಡಿಕೊಡಿ, ಚೆನ್ನಾಗಿ ಮಾಡ್ತೀರಾ ಅಂದರೆ ಯಾವುದೇ ಕಾರಣಕ್ಕೂ ಮಾಡಿಕೊಡೋಲ್ಲ. ಬಟ್ ಅಂದರೆ ಫ್ಯಾಮಿಲಿ ಫಂಕ್ಷನಲ್ಲಿ ತುಂಬ ಜನ ಇದ್ದಾಗ ನಾನ್ ವೆಜ್ ಎಲ್ಲ ಆಲ್ಮೋಸ್ಟ್ ಅವರೇ ಮಾಡೋದು. ಅಂದರೆ ನಾವೇನಾದರೂ ಸೈಡ್ ಹೆಲ್ಪರ್ ಆಗಿ ಅವ್ರ ಜೊತೆಗೆ ಇರ್ತೀವಿ.